ಎಲ್ರಿಗೂ ನಮಸ್ಕಾರ. ರಜನಿಕಾಂತ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುಭ್ಯೋ ನಮಃ. ಇವತ್ತಿನ ವಿಡಿಯೋ ಬಂದು ಗುರುರಾಯರನ್ನ ನಾನು ನಂಬೋದಕ್ಕೆ ಕಾರಣ ಏನು, ಅವತ್ತು ನಾವು ಮಂತ್ರಾಲಯಕ್ಕೆ ಹೋದಾಗ ಏನಾಯಿತು, ಮಂತ್ರಾಲಯದಿಂದ ಬಂದ ಮೇಲೆ ನಮ್ಮ ಜೀವನದಲ್ಲಿ ಆದ ಅದ್ಭುತ ಬದಲಾವಣೆ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇರುತ್ತೆ. ಪೂರ್ತಿ ಈ ವಿಡಿಯೋ ನೋಡಿ ರಾಯರ ಅದ್ಭುತ ಪವಾಡನ ನೀವು ಕೂಡ ಕೇಳಿ. ಜೀವನದಲ್ಲಿ ಎಲ್ರಿಗೂ ಒಂದೊಂದು ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಹಾಗೆ ನಮಗೂ ಕೂಡ ಸಂತಾನ ಆಗಿರಲಿಲ್ಲ. ಸಂತಾನಕ್ಕೋಸ್ಕರ ನಾವು ಹರಕೆ ಕಟ್ಟಿದ್ದುಂಟು, ಹಾಸ್ಪಿಟಲ್ಗೂ ಕೂಡ ತೋರಿಸಿದ್ವಿ. ಸೊ ಎಲ್ಲರೂ ಏನ್ ಹೇಳ್ತಿದ್ರು, ಏನು ತೊಂದರೆ ಇಲ್ಲ ಅಂತ ಹಾಸ್ಪಿಟಲ್ ಅಲ್ಲಿ ಕೂಡ ನಮ್ಗೆ ಹೇಳ್ತಾ ಇದ್ರು. ಸೊ ಇದೆಲ್ಲ ಆದ್ಮೇಲೆ ನಾವು ಒಂದು ದಿನ ಮಂತ್ರಾಲಯಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ನಮ್ ವೆಡ್ಡಿಂಗ್ ಆನಿವರ್ಸರಿ ಪ್ರಯುಕ್ತಾನೆ ಮಂತ್ರಾಲಯಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಮಂತ್ರಾಲಯಕ್ಕೆ ಹೋದ್ಮೇಲೆ ಅಲ್ಲಿ ಒಂದ್ ತುಂಗಾಭದ್ರ ನದಿಯಲ್ಲಿ ಸ್ನಾನ ಮಾಡಿದ್ವಿ. ಸ್ನಾನ ಮಾಡಿ ಆದ್ಮೇಲೆ ದೇವ್ರ ದರ್ಶನ ಮಾಡಿದ್ವಿ. ರಾಯರ ದರ್ಶನ ಆಯ್ತು. ದರ್ಶನ ಆದ್ಮೇಲೆ ನಾನು ಹೆಜ್ಜೆ ನಮಸ್ಕಾರ ಕೂಡ ಮಾಡಿದೆ. 3 ಪ್ರದಕ್ಷಿಣೆ ಹೆಜ್ಜೆ ನಮಸ್ಕಾರ ಸೇವೆ ಕೂಡ ಮಾಡಿ ಆಯ್ತು. ಮಾಡಿ ಆದ್ಮೇಲೆ ಅಲ್ಲಿ ಪ್ರಸಾದ ಕೂಡ ಊಟ ಮಾಡಿ ಮಧ್ಯಾಹ್ನ 1 ಗಂಟೆ ಆಗಿತ್ತು. ನಾವು ಒಳಾಂಗಣದಲ್ಲಿ ಕೂತಿದ್ವಿ. ರಾಯರನ್ನ ಧ್ಯಾನಿಸ್ತಾ ಒಳಾಂಗಣದಲ್ಲಿ ಕೂತಿದ್ವಿ. ಹೀಗಿರ್ಬೇಕಾದ್ರೆ ನನಗೆ ಅಲ್ಲಿ ಹೊಳೆದಿದ್ದು ಒಂದೇ, ಇಲ್ಲಿ ಏನಂತ ಹೊಳಿತು ಅಂತಂದ್ರೆ, ಇಲ್ಲಿ ಏನಾದ್ರೂ ಒಂದು ತೊಟ್ಲು ಕಟ್ಟೋದು ಅಂತಾರಲ್ಲ, ಆತರ ಏನಾದ್ರು ಬಟ್ಟೆಯಲ್ಲಿ ಕಟ್ಟೋಣ ಅಂತ ನನ್ ತಲೆಯಲ್ಲಿ ಬಂತು. ಸರಿ ಅಂತ ಹೇಳಿ ನಾನೇನ್ ಮಾಡ್ದೆ, ತಕ್ಷಣ ಯೋಚನೆ ಮಾಡ್ಲಿಲ್ಲ. ನಮ್ಮ ಅತ್ತೆನ ಮತ್ತೆ ನನ್ನ ಹಸ್ಬೆಂಡ್ನ ಕೇಳ್ದೆ. ಅವರು ಸರಿ ಆಯ್ತು, ಇಲ್ಲಿ ಕಟ್ಬೋದೋ ಏನೋ ಗೊತ್ತಿಲ್ಲ, ಮೊದಲನೇ ಸಲ ಬಂದಿದೀವಿ, ಇಲ್ಲಿ ಆಚಾರ ಏನಿರುತ್ತೋ ನಮಗ್ ಗೊತ್ತಿಲ್ಲ, ಕೇಳ್ಬಿಟ್ಟು ಕಟ್ಟು ಅಂತ ಹೇಳಿದ್ರು. ಅಷ್ಟರಲ್ಲೇ ಯಾರೋ ಒಬ್ರು ತಾತ ಅಲ್ಲಿ ಬಂದ್ರು, ವಯಸ್ಸಾಗಿತ್ತು ಅವರಿಗೆ. ಅವ್ರು ಬಂದು ಯಾಕಮ್ಮ ಏನು ಅಂತ ಕೇಳಿದ್ರು. ಈ ತರ ತೊಟ್ಲು ಕಟ್ಬೇಕು ಅಂತ ಇದೀನಿ ಅಂತ ಹೇಳಿದೆ. ಅವರು ಸರಿ ನಾಗರ ಪೂಜೆ ಮಾಡಮ್ಮ, ಅದು ಒಳ್ಳೇದು, ಏನೋ ದೋಷ ಇದ್ರೆ ಹೋಗುತ್ತೆ ಅಂದ್ರು. ಹೌದಾ ಅಂತ ಹೇಳಿದಕ್ಕೆ ನಾಗರ ಕಟ್ಟೆ ಪೂಜೆ ಮಾಡ್ತಿದ್ದೀನಿ ಅಂತ ಹೇಳಿದೆ. ಇಲ್ಲ ಅಮ್ಮ, ಬೆಳ್ಳಿ ನಾಗರ ತಂದು ಮನೆಯಲ್ಲೇ ಪೂಜೆ ಮಾಡ್ಬೇಕು, 48 ದಿನ ಮಾಡಿದ್ರೆ ಖಂಡಿತ ಆಗುತ್ತೆ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನೇನ್ ಮಾಡ್ದೆ, ಈ ಬಟ್ಟೆ ಬರುತ್ತಲ್ಲ ಟವಲ್, ಕರ್ಚೀಫ್ ಏನಾದ್ರು ಕಟ್ಟಕ್ಕೆ ಕಲ್ಲು ಹಾಕಿ ಕಟ್ತಾರಲ್ವಾ ತೊಟ್ಲನ್ನ, ಆ ತರ ಕಟ್ಟೋಣ ಅಂತ ಹೇಳ್ಬಿಟ್ಟು ನಾನು ಹೋದೆ ಅಂಗಡಿಗೆ ತಗೋಬರೋಣ ಅಂತ. ನಮ್ಮ ಅತ್ತೆ, ನಮ್ಮ ಮನೆಯವ್ರು, ನನಗೆ ಎಲ್ರಿಗೂ ಸುಸ್ತಾಗಿತ್ತು. ಆ ಬಿಸ್ಲಿಗೆ ಫಸ್ಟ್ ಟೈಮ್ ಹೋಗಿದ್ರಿಂದ ಆ ತಾಪ ನಮ್ಗೆ ತಡ್ಕೊಳಕ್ ಆಗ್ತಿರ್ಲಿಲ್ಲ. ತುಂಬಾ ಬಿಸ್ಲಿತ್ತು ನಾವು ಹೋದಾಗ. ಸರಿ ಅಂತ ಹೇಳಿ ನಾನು ಸುಸ್ತಾಗಿತ್ತು, ಎಲ್ಲ ರೆಸ್ಟ್ ಮಾಡ್ತಿದ್ವಲ್ಲ ಒಳಾಂಗಣದಲ್ಲಿ, ಹಾಗೆ ಹೋದೆ. ಕರ್ಚೀಫ್ ಏನಾದ್ರು ಸಿಗುತ್ತಾ ತಗೊಂಡ್ ಬರೋಣ ಅಂತ. ತಗೊಂಡು ಬರ್ಬೇಕಾದ್ರೆ ಅಲ್ಲಿ ಕರ್ಚೀಫ್ ಟವಲ್ ಏನು ಸಿಗ್ಲಿಲ್ಲ. ಕೊನೆಗೆ ಶಲ್ಯ ಸಿಕ್ತು. ಸೊ ಶಲ್ಯನೇ ತಗೊಂಡು ನಾನು ಬಂದೆ, ಅದ್ರಲ್ಲೇ ಕಟ್ಟೋಣ ಅಂತ. ಕಟ್ಬಿಟ್ಟು ಕಲ್ಲು ತಗೊಂಡು ಕೈಯಲ್ಲಿ ಇಟ್ಕೊಂಡಿದೀನಿ. ಈ ಕಡೆ ಶಲ್ಯ ಇದೆ, ಈ ಕಡೆ ಕೈಯಲ್ಲಿ ಕಲ್ಲು ಕೂಡ ತೆಗ್ದು ಇಟ್ಕೊಂಡಿದೀನಿ. ಎಲ್ಲಿ ಕಟ್ಟೋದು ಏನೋ ನಮ್ಮ ಮನೆಯವ್ರು ಹೇಳಿದ್ರಲ್ವಾ, ಕೇಳ್ಬಿಟ್ಟು ಕಟ್ಟು, ಸುಮ್ನೆ ಎಲ್ಲೂ ಕಟ್ಬೇಡ ಅಂತ. ಹೌದಲ್ವಾ, ಇಲ್ಲಿ ಹೊಸ್ದಾಗ್ ಬಂದಿದೀವಿ, ಇಲ್ಲಿ ಏನಿರುತ್ತೋ ಏನೋ ಅಂತ ಹೇಳಿ ಅಲ್ಲಿ ಒಬ್ರು ಹೋಗ್ತಾ ಇದ್ರು ಗುರುಗಳು. ಅವ್ರ ಹತ್ರ ಇಲ್ಲಿ ತೊಟ್ಲು ಕಟ್ಬೇಕು ಅಂತ ಅನ್ಕೊಂಡಿದೀನಿ, ಇಲ್ಲಿ ಎಲ್ಲಿ ಕಟ್ಟೋದು, ಹೇಗ್ ಕಟ್ಟೋದು ಅಂತ ಕೇಳ್ದೆ. ಅವ್ರೇನ್ ಮಾಡಿದ್ರು, ಇಲ್ಲಮ್ಮ ಅಲ್ಲಿ ಗುರುಗಳಿದಾರೆ, ಅಲ್ಲಿ ಹೋಗ್ಬಿಟ್ಟು ಆ ದೊಡ್ಡ ಗುರುಗಳ ಹತ್ರ ಕೇಳಮ್ಮ ಅಂತ ಹೇಳಿದ್ರು. ಯಾರು ನನಗ್ ಗೊತ್ತಿಲ್ಲ ಅವರು ಅಂತ ಹೇಳ್ದೆ. ಅದಕ್ಕೆ ಸರಿ ನಾನ್ ತೋರಿಸ್ತೀನಿ ಬಾ ಅಮ್ಮ, ಬನ್ನಿ ಬನ್ನಿ ಅಂತ ಹೇಳಿ ಬಿಂದಿಗೆ ತಗೊಂಡೋಗ್ತಾ ಇದ್ರು. ತುಂಬಿದ್ ಬಿಂದಿಗೆ ತಗೊಂಡೋಗ್ತಾ ಇದ್ರು ಅವರು, ಏನಕ್ಕೆ ಅಂತ ಗೊತ್ತಿಲ್ಲ. ಸರಿ ಅದ್ ತಗೊಂಡ್ ಬಂದವ್ರು ಏನ್ ಮಾಡಿದ್ರು, ಆ ಗುರುಗಳನ್ನ ನೋಡಿ ಇವ್ರೇನೋ ಹೇಳ್ತಿದ್ದಾರೆ ಅಂತ. ಏನಮ್ಮ, ಬಾಯಿಲಿ ಏನಮ್ಮ ಅಂತ ಕೇಳಿದ್ರು. ಆಗ ನಾನ್ ಹೇಳ್ದೆ ಅವರಿಗೆ, ಈ ತರ ತೊಟ್ಲು ಕಟ್ಬೇಕು ಅಂತ ಇದೀನಿ ಗುರುಗಳೇ, ಇಲ್ಲಿ ಕಟ್ಬಹುದಾ, ಹೇಗ್ ಕಟ್ಟೋದು ಹೇಳಿ ಅಂತ. ಸರಿ ಅವ್ರೇನ್ ಮಾಡಿದ್ರು, ಯಾಕಮ್ಮ ಏನಾಯ್ತು ಅಂತ. ಹಿಂಗೆ ನಮ್ಗೆ ಕೆಲವು ವರ್ಷಗಳಿಂದ ಮಕ್ಳಿಲ್ಲ, ಆದ್ರಿಂದ ಕಟ್ಬೇಕು ಅಂತ ನನ್ಗೆ ಅನ್ನಿಸ್ತು, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ಅಂತಂದೆ. ಹೌದಾ, ಸರಿ ಹಾಗಾದ್ರೆ ನೀನು ಏನ್ ಮಾಡು ಅಂದ್ರೆ 5 ಗಂಟೆಗೆ ನಾನು ಮತ್ತೆ ಇಲ್ಲಿಗೆ ಬರ್ತೀನಿ. 5 ಗಂಟೆಗೆ ಇಲ್ಲಿ ಬರ್ತೀನಿ. 5 ಗಂಟೆಗೆ ಬಂದ್ಮೇಲೆ ನೀನು ಕೂಡ ಬರ್ಬೇಕು. ಈ ಡ್ರೆಸ್ ಎಲ್ಲ ಹಾಕೋ ಬರ್ಬಾರ್ದು, ಸ್ಯಾರಿ ಹಾಕೊಂಡೇ ಬರ್ಬೇಕು. ಜೊತೆಗೆ ನಿಮ್ ಹಸ್ಬೆಂಡ್ ಏನ್ ಇದಾರಲ್ಲ ಅವರು ಕೂಡ ಪಂಚೆ ಮತ್ತೆ ಶಲ್ಯದಲ್ಲೇ ಬರ್ಬೇಕು ಅಂತ ಹೇಳಿದ್ವಿ. ಸರಿ, ಅವ್ರು ನಮ್ಮ ಮನೆಯವ್ರನ್ನು ಅಲ್ಲೇ ಕೂತಿದ್ರು, ಅವ್ರನ್ನು ಕರೆಸ್ದೆ. ಅವ್ರ ಹತ್ರ ಕೇಳಿದಕ್ಕೆ ಅವ್ರೇನ್ ಹೇಳಿದ್ರು,
ನೀವು ಯಾವ ವಾರ ಹುಟ್ಟಿರೋದು ಅಂತ ನನ್ಗೆ ಫಸ್ಟೇ ಕೇಳಿದ್ರು. ಈ ಸೀರಿಯಸ್ಸಲ್ಲಿ ಹೇಳೋದಕ್ಕಿಂತ ಮುಂಚೆ ಅವ್ರು ಕೇಳಿದ್ದು, ನೀವ್ ಯಾವ ವಾರ ಹುಟ್ಟಿದ್ದೀರಾ ಅಂತ. ನಾನು ಹೇಳ್ದೆ ನಾನು ಗುರುವಾರ ಹುಟ್ಟಿದ್ದೀನಿ ಅಂತ. ನಿಮ್ ಹಸ್ಬೆಂಡ್ ಅವ್ರು ಬೇರೆ ಶುಕ್ರವಾರ ಹುಟ್ಟಿದ್ದಾರೆ. ಸರಿ, ನೀವ್ ಗುರುವಾರನೇ ಹುಟ್ಟಿದ್ಯಾ? ಪಕ್ಕಾ ಗುರುವಾರನೇ ಹುಟ್ಟಿರೋದಾ ಅಂತ. ಹೌದು, ನನ್ ಡೇಟ್ ಆಫ್ ಬರ್ತ್ ಎಲ್ಲ ಕರೆಕ್ಟ್ ಇದೆ, ನಾನು ಗುರುವಾರನೇ ಹುಟ್ಟಿರೋದು ಗುರುಗಳೇ ಅಂತ ಹೇಳಿದೆ. ಸರಿ ಆಯ್ತು, ನೀವು ಸಂಜೆ ನಾನು ಹೇಳಿದ ಟೈಮಿಗೆ ಮಿಸ್ ಮಾಡದೆ ಬನ್ನಿ. ಬರ್ಬೇಕಾದ್ರೆ ತೆಂಗಿನಕಾಯಿ ಕೂಡ ತಗೊಂಡ್ ಬನ್ನಿ. ತೆಂಗಿನಕಾಯಿ ಅದು ಸಿಪ್ಪೆ ತೆಗ್ದಿರ್ಬಾರ್ದು, ಫುಲ್ ಪೂರ್ಣ ಫಲ ಇರ್ಬೇಕು ಅಂತ. ಸರಿ ಗುರುಗಳೇ ಆಯ್ತು, ನಾವು ಸಂಜೆ ಬರ್ತೀವಿ ಅಂತ ಹೇಳ್ಬಿಟ್ಟು ಶಲ್ಯ ತಂದ್ಬಿಟ್ಟಿದೀನಿ ಅಂತೇಳಿ ತಗೊಂಡು ಹೋದ್ವಿ. ನಾನು ಅವ್ರು ಹೇಳಿದಂತೆ ಸ್ಯಾರಿನೇ ಹಾಕೊಂಡು, ಮತ್ತೆ ಅವ್ರು ಕಾಯಿ ಕೂಡ ತಗೊಂಡ ಮನೆಯವರು. ಅವ್ರು ಹೇಳಿದ ಟೈಮಿಗೆ ಬಂದ್ವಿ. ಬಂದ್ಮೇಲೆ ಅವರು ಬಂದ್ರು 5 ಗಂಟೆಗೆ. ಬಂದ್ಮೇಲೆ ಸರಿ ಅವ್ರ ಹತ್ರ ಹೇಳಿದ್ವಿ, ಬಂದಿದೀವಿ, ತೆಂಗಿನಕಾಯಿ ತಂದಿದೀವಿ ಅಂತ. ಸರಿ ಇಟ್ಕೊಂಡಿರಿ, ನಾನ್ ಕರ್ದಾಗ ಬನ್ನಿ ಅಂತ. ಸರಿ ಆಯ್ತು ಅಂತ ನಾವು ವೇಟ್ ಮಾಡ್ತಾ ಇದ್ವಿ. ವೇಟ್ ಮಾಡ್ತಾ ಇರ್ಬೇಕಾದ್ರೆ, ಈ ಶಲ್ಯ ತಂದಿದ್ದೀನಲ್ವಾ, ಇದನ್ನ ರಾಯರ್ಗೆ ಅರ್ಪಿಸ್ಬಿಡಿ ಅಂತ ನಾನು ಹೇಳ್ದೆ. ತೊಟ್ಲು ಕಟ್ಟಕ್ಕೆ ಅಂತಾನೆ ನಾನು ತಗೊಂಡೆ. ಇದನ್ನ ನಾನು ಬೇರೆ ಕಡೆ ಎಲ್ಲೂ ಕೊಡಲ್ಲ, ರಾಯರ್ಗೆ ಅರ್ಪಣೆ ಆಗ್ಲಿ, ಇದು ತಗೊಳ್ಳಿ ಅಂತ. ಅವ್ರೇನ್ ಮಾಡಿದ್ರು, ಅದನ್ನ ಬ್ರಾಹ್ಮಣರಿಗೆ ಕೊಡ್ಸಿದ್ರು. ಅಲ್ಲಿ ಯಾರೋ ಬ್ರಾಹ್ಮಣರು ಹೋಗ್ತಿದ್ರು, ಅವರಿಗೆ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಳ್ಳಿ ಅಂದ್ರು. ಅವ್ರು ಹೇಳ್ದಂತೆ ನಾವು ಅವರೇ ಕೊಡ್ಸಿದ್ರು ಖುದ್ದಾಗಿ. ಸೊ ಕೊಟ್ಬಿಟ್ಟು ನಾವಲ್ಲಿ ಆಶೀರ್ವಾದನ ತಗೊಂಡು ವೇಟ್ ಮಾಡ್ತಾ ಇದ್ವಿ. ಇರಿ ಅಂತ ನಮ್ಮನ್ನ ವೇಟ್ ಮಾಡ್ತಾ ಇದ್ರು. ಕೊನೆಗೆ 6 ಗಂಟೆ ಆಯ್ತು, 7 ಗಂಟೆ ಆಯ್ತು, 7:15 ಆಯ್ತು. ನಾನು 3 ಸಲ ಹೋಗಿ ಕೇಳ್ತಾ ಇದ್ದೆ, ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಟ್ರೈನ್ ಮಿಸ್ ಆಗುತ್ತೆ, ನಾವು ಹೊರಡೋಣ ಅಂತಿದ್ರಲ್ವಾ. ಸರಿ ಆಯ್ತು, ನಾನು ಸರಿ ಹೇಳ್ಬಿಟ್ಟು ಗುರುಗಳ ಹತ್ರ ಕೇಳ್ತಿದ್ದೆ. ಇಲ್ಲಮ್ಮ, ಅರ್ಚಕರು ಏನಿದ್ದಾರೆ, ರಾಯರನ್ನ ಪೂಜೆ ಮಾಡೋ ಅರ್ಚಕರು ಬಾವಿಯಲ್ಲಿ ಸ್ನಾನಕ್ಕೆ ಹೋಗಿದ್ದಾರೆ, ಅವ್ರು ಬರೋವರೆಗೆ ಸ್ವಲ್ಪ ಕಾಯ್ಬೇಕು ನೀವು ಅಂತ. ಸರಿ ಆಯ್ತು ಅಂತ ಹೇಳಿ ನಾವು ಕಾದ್ವಿ. ಸರಿ ಬನ್ನಿ ಅಂತ ಕರೆದ್ರು, ಅರ್ಚಕರು ಬಂದಿದ್ದಾರೆ ಬನ್ನಿ ಅಂತ ಕರೆದ್ರು. ಬಂದ ತಕ್ಷಣ ನಾವು ಓಡಿ ಹೋದ್ವಿ. ಒಳಗಡೆ ಎಂಟ್ರೆನ್ಸ್ ಅಲ್ಲೇ ನಮ್ನ ಬಿಟ್ರು, ರಾಯರ ಹತ್ರನೇ ನಮ್ನ ಬಿಟ್ರು. ನಾವು ಕೊಟ್ಟ ತೆಂಗಿನಕಾಯಿನೂ ಕೂಡ ಅವರು ರಾಯರ ಹತ್ರ ಬಲಭಾಗದಲ್ಲಿ ಮುಡ್ಸ್ತೀವಿ, ನೀವು ಗಂಡ ಹೆಂಡತಿ ಇಬ್ರು ಅದನ್ನ ನೋಡ್ಬೇಕು ಅಂತ ಹೇಳಿದ್ರು. ಸರಿ ಆಯ್ತು ಅಂತ ನಾವು ಭಕ್ತಿಯಿಂದ ರಾಯರ ಮುಡ್ಸಿದ್ದನ್ನ ನೋಡಿದ್ವಿ. ತೆಂಗಿನಕಾಯಿನ ರಾಯರ ಹತ್ರನೇ ಅದನ್ನ ಮುಡ್ಸಿದ್ಮೇಲೆ ನೀವು ಸೆರಗನ್ನ ಇಟ್ಕೋಬೇಕು, ಅಲ್ಲಿಂದ ಹಾಕ್ತಿವಿ, ಅದನ್ನ ನೀನ್ ನೀಟಾಗಿ ಹಿಡಿಬೇಕಮ್ಮ, ಕೆಳಗಡೆ ಬೀಳಿಸ್ಬಾರ್ದು ಅಂತ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾವ್ ಅದನ್ನ ಅವ್ರು ಹೇಗೆ ಹೇಳಿದ್ರು ಹಾಗೆ ಹಿಡಿದು ಸೆರಗಲ್ಲಿ ಹಾಕೊಂಡು 3 ಪ್ರದಕ್ಷಿಣೆ ಹಾಕೊಂಡ್ ಬನ್ನಿ ಗಂಡ ಹೆಂಡತಿ ಅಂದ್ರು. 3 ಪ್ರದಕ್ಷಿಣೆನೆ ನಾವು ಗಂಡ ಹೆಂಡತಿ ಹಾಕೊಂಡ್ ಬಂದ್ವಿ. ಬಂದ್ಮೇಲೆ ನಮ್ಗೆ ಆಶ್ಚರ್ಯ, ನಾವೇನು ಇದ್ ಮಾಡಿಲ್ಲ, ಫಸ್ಟ್ ಟೈಮ್ ಬಂದಿದೀವಿ, ಯಾರು ಏನು ಅಂತಾನೆ ಗೊತ್ತಿಲ್ಲ, ಆದ್ರೂ ನಮ್ಗೆ ಇಷ್ಟೆಲ್ಲಾ ಮಾಡಿಸ್ತಿದಾರಲ್ಲ ಅಂತ ನಮ್ಗೇನೋ ಒಂಥರ ಆಶ್ಚರ್ಯ, ಖುಷಿ ಎಲ್ಲ ಇತ್ತು. ಕೊನೆಗೆ ಪ್ರದಕ್ಷಿಣೆ ಮಾಡಿ ಅವ್ರ ಗುರುಗಳ ಹತ್ರ ಆಶೀರ್ವಾದ ತಗೊಳ್ಳೋಣ ಅಂತ ಬಂದ್ವಿ. ಗುರುಗಳ ಹತ್ರ ಆಶೀರ್ವಾದನೂ ತಗೊಂಡ್ಮೇಲೆ ನಮ್ಮ ಮನೆಯವ್ರಿಗೆ ಫುಲ್ ಖುಷಿ ಆಯ್ತು. ಆಮೇಲೆ ಅವ್ರೇನ್ ಮಾಡಿದ್ರು, ಗುರುಗಳಿಗೆ ದಕ್ಷಿಣೆ ಅಂತ ಕೊಡಕ್ ಹೋದ್ರು. ಅವ್ರು ತಗೊಳ್ಳಿಲ್ಲ, ಬೇಡ ನಂಗೇನು ಬೇಡಪ್ಪ, ಇದನ್ ಯಾಕೆ ಮಾಡಿಸಿದ್ವಿ ಅಂದ್ರೆ, ಅರ್ಚಕರ ಕನ್ಸಲ್ಲಿ ಇವತ್ತು ರಾತ್ರಿ ಯಾರೋ ಬರ್ತಾರೆ ಇವತ್ತು ಸಂತಾನಕ್ಕಾಗಿ, ಅವಿಗೆ ನೀವ್ ಇದನ್ನ ಮಾಡ್ಸಿ ಅಂತ ರಾಯರು ಕನ್ಸಲ್ಲಿ ಬಂದು ಹೇಳಿದ್ರು, ಅದಕ್ಕಾಗಿ ನಿಮ್ಗೆ ಇಷ್ಟನ್ನೆಲ್ಲ ನಾವು ಮಾಡ್ಸಿದೀವಿ ಅಂತ ಹೇಳಿದ್ರು. ನಿಜವಾಗ್ಲೂ ತುಂಬಾ ಆಶ್ಚರ್ಯ ಅನ್ನಿಸ್ತು, ತುಂಬಾ ಖುಷಿ ಅನ್ನಿಸ್ತು. ಸಂಜೆವರೆಗೂ ಯಾರು ಬಂದಿಲ್ಲ ಅಂತೆ. ಆ ಸಂಜೆ ಟೈಮಲ್ಲಿ ನಾನ್ ಹೋಗಿ ಕೇಳಿದ್ದು, ಅಲ್ಲಿಗೆ ಅದು ಸರಿ ಹೋಯ್ತು ಅನಿಸ್ತು. ರಾಯರಿಗೆ ಗೊತ್ತಿತ್ತು ಅನ್ಸುತ್ತೆ ಈ ತರ ನಾವ್ ಬಂದ್ ಕೇಳ್ತೀವಿ ಅಂತ. ಇದಾದ್ಮೇಲೆನೆ ನಮ್ಗೆ ಅವ್ರು ಹೇಳಿದ್ರು ಏನು ಅಂತಂದ್ರೆ, ನೀವು ಈ ತೆಂಗಿನಕಾಯಿನ ಕಳಶದ ತರ ಇಟ್ಟು ಪ್ರತಿದಿನ ತುಪ್ಪದ ದೀಪ ಹಚ್ಚಿ, ನೀರನ್ನ ಬದಲಾಯಿಸಿ ವಾರಕ್ಕೊಂದ್ಸಲ ಗುರುವಾರ, ಪ್ರತಿದಿನ ತುಪ್ಪದ ದೀಪ ಹಚ್ಚಿ, ಮತ್ತೆ 2 ಬಾಳೆಹಣ್ಣನ್ನ ರಾಯರಿಗೆ ನೈವೇದ್ಯ ಮಾಡಿ, ಆಮೇಲೆ ಅದನ್ನ ನೀವು ತಿನ್ನಿ. ದಿನ ತಪ್ಪು ಕಾಣಿಕೆ ಅಂತ ₹1 ನಾಣ್ಯವನ್ನ ಒಂದು ಗೋಲ್ಕದ ಒಳಗಡೆ ರಾಯರ ಹತ್ರ ಪಕ್ಕದಲ್ಲಿ ಇಟ್ಟು 1 ಗೋಲ್ಕಕ್ಕೆ ಹಾಕಿ, ಆಮೇಲೆ ಪ್ರತಿ ಗುರುವಾರ ನೀವು ಫಲಾಹಾರವನ್ನ ಸೇವಿಸಿ ಅಂತ ಇಷ್ಟು ನಮ್ಗೆ ಕ್ರಮಗಳನ್ನ ಹೇಳಿ ನಮ್ಗೆ ಕಳ್ಸಿದ್ರು. ನಂಬಕ್ಕಾಗೋದಿಲ್ಲ, ಅವ್ರು ಹೇಳದಂತೆ ನಾವು ನಡ್ಕೊಂಡ್ವಿ. ಆ ಒಂದು ಗುರುವಾರಗಳೇನಿರುತ್ತೆ ಫಲಾಹಾರ ತಿಂತ ಬಂದ್ವಿ, ಪ್ರತಿದಿನ ತುಪ್ಪದ ದೀಪ ಹಚ್ಚುತ್ತಾ ಇದ್ವಿ ರಾಯರ ಕಳಶಕ್ಕೆ. ಇದಾದ್ಮೇಲೆ 6ನೇ ತಿಂಗಳಿಗೆ ನನಗೆ ಶುಭ ಸುದ್ದಿ ಬಂತು, ಗುಡ್ ನ್ಯೂಸ್ ಬಂತು. ಅದಾದ್ಮೇಲೆ ಗುಡ್ ನ್ಯೂಸ್ ಬಂದ್ಮೇಲೂ ಕೂಡ ನಮ್ಗೆ ಒಳ್ಳೆ ಡಾಕ್ಟರ್ ಸಿಕ್ಕಿದ್ರು. ಅವರು ಉಷಾ ಮೇಡಮ್ ಅಂತ. ನನ್ ಪ್ರೆಗ್ನೆನ್ಸಿ ಜರ್ನಿ ಎಲ್ಲ ಅವ್ರ ಹತ್ರನೇ ಆಗಿದ್ದು. ತುಂಬಾ ಚೆನ್ನಾಗಿ ಅವರು ನಮ್ಗೆ, ಅದು ಕೂಡ ರಾಯರಿಂದನೇ ಆ ಮೇಡಮ್ ಕೂಡ ನಮಗ್ ಸಿಕ್ಕಿದ್ದು ಅನ್ಬೋದು. ಉಷಾ ಮೇಡಮ್ ಅಂತ ತುಂಬಾ ಚೆನ್ನಾಗಿ ಪ್ರೆಗ್ನೆನ್ಸಿ ಜರ್ನಿ ತುಂಬಾ ಚೆನ್ನಾಗಿತ್ತು. ಇದಾದ್ಮೇಲೆ ನೆಕ್ಸ್ಟ್ 5ನೇ ತಿಂಗಳಲ್ಲಿ
ನನ್ಗೆ ರಾಯರ ಹತ್ರ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ನಾನು. ಆ ಥರ ಪ್ರೆಗ್ನೆನ್ಸಿ ಆದ್ರೆ ನಾನು 5ನೇ ತಿಂಗ್ಳಿಗೆ ಬರ್ತೀನಿ ಅಂತ. 5ನೇ ತಿಂಗ್ಳಿಗೆ ಎಲ್ಲಾರು ಹೇಳೋರು ಬೇಡ, ಅಪರೂಪಕ್ಕಾಗಿದೆ, ಹೋಗೋದ್ ಬೇಡ ಬೇಡ ಅಂತ. ಬಟ್ ಮನ್ಸಲ್ಲಿ ಏನೋ ರಾಯರು ಕೊಟ್ಟಿದ್ದಾರೆ, ರಾಯರಿಗೆ ಸೇರಿದ್ದು ಅಂತ ಹೇಳಿ ನಾವು ಹೋದ್ವಿ. ಹೋಗಿ ದರ್ಶನ ಮಾಡಿ ಆರಾಮ್ಸೆ ಬಂದ್ವಿ, ಏನೂ ಆಗ್ಲಿಲ್ಲ. ಹೆರಿಗೆ ಕೂಡ ನಾರ್ಮಲ್ ಡೆಲಿವರಿ ಆಯ್ತು. ಅದು ಕೂಡ ನಂಜನಗೂಡಲ್ಲಿ ರಾಯರ ಮಠ ಇದೆ, ಅಲ್ಲಿ ಹೋಗಿ ಇನ್ನೇನ್ ಡೆಲಿವರಿ ಹತ್ತತ್ರ ಇದೆ ಅನ್ನುವಾಗ್ಲೂ 21 ಪ್ರದಕ್ಷಿಣೆ ಹಾಕ್ತಿದ್ದೆ ರಾಯರಿಗೆ ನಾನು. ಗುರುಗಳಿಗೆ 21 ಪ್ರದಕ್ಷಿಣೆ ಹಾಕಿ ಬರ್ತಿದ್ದೆ. ಅಲ್ಲೂ ಕೂಡ ರಾಯರಿಗೆ ಪಂಚಾಮೃತ ಅಭಿಷೇಕ ಎಲ್ಲ ಮಾಡ್ತಿದ್ದುಂಟು. ಇದೆಲ್ಲ ಮಾಡಿಸಿ ನಾರ್ಮಲ್ ಡೆಲಿವರಿ ಕೂಡ ಆಯ್ತು. ಅವ್ರು ಹೇಳಿದ್ರು ಗುರುಗಳು, ನಿಂಗೆ ರಾಜ್ಕುಮಾರ್ ಅಂತ ಮಗ ಹುಟ್ಟತಾನಮ್ಮ ಅಂತ. ನಮ್ ಕಾಯಿನ ಮಡ್ಲಿಗೆ ಹಾಕ್ಬೇಕಾರೆ ಅವ್ರ ಹತ್ರ ಆಶೀರ್ವಾದ ತಗೋಬೇಕಾದ್ರೆ ಅವ್ರು ಹೇಳಿದ್ ಮಾತು ಇದು. ರಾಜ್ಕುಮಾರ್ನಂತ ಮಗ ಹುಟ್ಟು ಬರ್ತಾನೆ, ಇದೆಲ್ಲ ಯೋಚನೆನೂ ಬಿಟ್ಬಿಡು ನೀನು, ಆಗತ್ತೆ, ನಿಂಗೆ ರಾಯರಿದ್ದಾರೆ, ಹೋಗು ಅಂತ ಕಳ್ಸಿದ್ರು. ಅವ್ರು ಹೇಳಿದ್ ಮಾತಂತೇನೆ ನಮ್ಗೆ ಗಂಡ್ಮಗುನೇ ಆಯ್ತು. ಸೊ ಇದು ರಾಯರ ಅದ್ಭುತ ಪವಾಡ ಅಂತಾನೆ ಹೇಳ್ಬೋದು. ನಮ್ಮ ಜೀವನದಲ್ಲಿ ನೊಂದವರಿಗೆ ರಾಯರು ಎಂದಿಗೂ ಕೈ ಬಿಡೋದಿಲ್ಲ. ಭಕ್ತಿಯಿಂದ ಅವರ ಸೇವೆಯನ್ನ ಮಾಡಿದ್ರೆ ಯಾವತ್ತೂ ಅವ್ರು ಕೈ ಬಿಡೋದಿಲ್ಲ ಅನ್ನೋದಕ್ಕೆ ನನ್ನ ಜೀವನದಲ್ಲಿ ನಡೆದ ಈ ಸತ್ಯ ಘಟನೆ ಸಾಕ್ಷಿ. ರಾಯರ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.